ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಶುಕ್ರವಾರ ಬೆಳಗ್ಗಿನ ಒಂದು ವಿಡಿಯೋ. ತುಂಬ ಲೆಂತಿ ವಿಡಿಯೋ ಏನು ಅಲ್ಲ, ಸ್ವಲ್ಪ ಶಾರ್ಟಾಗೆ ಸ್ವೀಟಾಗೆ ಮಾಡಿದ್ದೀನಿ. ಬೆಳಗ್ಗಿನ ಒಂದು ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋದಾಗಿರ್ಬೋದು, ಹಾಗೆ ನನ್ನ ದಿನಚರಿ ಹೇಗೆಲ್ಲ ಹೋಗ್ತಾ ಇದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಹೊಸ್ಲಿಗೆ ಅರಿಶಿನವನ್ನು ಹಾಕ್ತಾ ಇದ್ದೀವಿ ಅಂತ ಅಂದ ತಕ್ಷಣನೇ ಎಲ್ಲರೂ ಅರಿಶಿನ ಕುಂಕುಮ ಅದ್ರ ಮಧ್ಯೆ ಡೆಕೋರೇಟಿವ್ ಆಗಿ ಹಲವಾರು ರೀತಿಯಾದ ಡೆಕೋರೇಷನ್ನ ಮಾಡ್ತಾರೆ. ಸೊ ಸಿಂಪಲ್ಲಾಗಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೊದಲನೇದಾಗಿ ಅರಿಶಿನ ಕಲಿಸ್ಕೊತಾ ಇದ್ದೀನಿ. ಅರಿಶಿನ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು, ಮೊಸರು ಅಥವಾ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಹೊಸ್ಲಿಗೆ ಹಾಕೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆದರೆ ಅದನ್ನು ಕ್ಲೀನ್ ಮಾಡೋ ಗೋಜಿದೆಯಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಮೊಸರನ್ನ ಹಾಕ್ಕೊಂಡು ಕೂಡ ಮಾಡ್ಬೋದು. ಬಟ್ ನಾನಿಲ್ಲಿ ಏನೂ ಹಾಕ್ತಿಲ್ಲ, ಅರಿಶಿನ ಒಂದನ್ನು ಮಾತ್ರ ಹಾಕ್ತಾ ಇರೋದಷ್ಟೇ. ಸೊ ಹಾಕಿ ನೀಟಾಗಿ ಹೊಸ್ಲಿಗೆಲ್ಲ ಸುತ್ತಮುತ್ತ ಎಲ್ಲ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಬಿಯನ್ಸ್ ಮನೆಯೊಳಗೆ ಬರ್ತಾ ಇದ್ದಂಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ನನಗೂ ಕೂಡ ಅರಿಶಿನ ಎಲ್ಲ ಹಾಕಿ ಪೂಜೆ ಮಾಡಬೇಕು ಅಂತ ಆಸೆ. ಹಾಗೆ ನಿಂಬೆಹಣ್ಣನ್ನು ಶುಕ್ರವಾರ ಹಾಗೆ ಮಂಗಳವಾರ ನಿಂಬೆಹಣ್ಣನ್ನು ಮನೆ ಬಾಗಿಲಿಗೆ ಇಟ್ಟರೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತ ಅಂತಾರೆ. ಸೊ ಹಾಗಾಗಿ ಇಡಬೇಕು ನಾನು ಕೂಡ. ಮೊದಲನೇದಾಗಿ ಇದು ಫಸ್ಟು ಹೊಸ್ಲನ್ನೆಲ್ಲ ಡೆಕೋರೇಟ್ ಮಾಡೋಣ ಅಂತ ಸುಮ್ಮನಿದ್ದೀನಿ. ಸೊ ಇದೆಲ್ಲ ಆದ ನಂತರ ಶುಕ್ರವಾರ ಅಂತ ಅಂದರೆ ವೈಬ್ಸ್ ಯಾವಾಗಲೂ ಇದೇ ಥರ ಇರುತ್ತೆ. ಸೊ ಮಾರ್ನಿಂಗೆ ಎಲ್ಲ ರೆಡಿ ಮಾಡಿಕೊಂಡು ಈವ್ನಿಂಗ್ ಅಷ್ಟರಲ್ಲಿ ನಾನು ಪೂಜೆ ಮಾಡ್ತೀನಿ. ಮಾರ್ನಿಂಗ್ ಆಗೋದಿಲ್ಲ ಪೂಜೆ ಮಾಡೋಕ್ಕೆ. ನಾನು ತುಂಬ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಸೊ ಮಾರ್ನಿಂಗ್ ಆಗೋದೇ ಇಲ್ಲ ಪೂಜೆ ಮಾಡೋಕ್ಕೆ. ಸೊ ಅದೆಲ್ಲ ಆದ ನಂತರ ತಿಂಡಿ ಬಂದು ಇವತ್ತು ಇಡ್ಲಿ ಹಾಗೆ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಮಾಡಿದ್ದೆ. ನೆನ್ನೆನೇ ಸ್ವಲ್ಪ ನೆನೆ ಹಾಕಿಬಿಟ್ಟಿದ್ದೆ ಇಡ್ಲಿಗೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ. ಯಾರೇ ಆದರೂ ಅಷ್ಟೇ ಇಡ್ಲಿನ ಮಾಡ್ಬೇಕಾದ್ರೆ ಸ್ವಲ್ಪ ಅವಲಕ್ಕಿನ ನೆನೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಮಗನ ಒಂದು ಒತ್ತಾಯದ ಮೇರೆಗೆ ಸಿಹಿ ಚಟ್ನಿ ಮಾಡಿದ್ದಾಯಿತು. ಇನ್ನು ಸಿಹಿ ಚಟ್ನಿ ಹಸ್ಬೆಂಡ್ ತಿನ್ನಲ್ಲ. ಸೊ ಹಾಗಾಗಿ ಅವರಿಗೋಸ್ಕರ ಖಾರ ಚಟ್ನಿ. ಸೊ ಎರಡು ಕೂಡ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಎರಡು ಕೂಡ ಆಯಿತು. ತಿಂಡಿನೂ ಕೂಡ ಆಗಿತ್ತು. ಹಾಗೆ ಅಷ್ಟರಲ್ಲಾಗಲೇ ಅಂದರೆ ಕುಂಕುಮ ಅರಿಶಿನ ಹಾಕ್ತಾ ಇದ್ದಂಗೆ ನಾನು ಒಂಥರ ರಂಗೋಲಿ ಹಾಕಲೇಬೇಕು. ಅದು ವೈಟ್ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಅರಿಶಿನದ ಒಂದು ಇದ್ರ ಮೇಲೆ. ಹಾಗೆ ಅರಿಶಿನ ಯಾಕೆ ಹಾಕ್ತಾರೆ ಅಂತ ಅನ್ನೋ ಹಾಗಿದ್ರೆ, ಸೊ ಇವತ್ತಿಂದು ಇಷ್ಟು ಫ್ರೈಡೇ ಆಗಿತ್ತು. ಹಾಗೆ ಬಾಗಿಲಿಗೆ ಯಾಕೆ ಅರಿಶಿನ ಹಾಕ್ತಾರೆ ಅಂತ ಇನ್ನೊಂದು ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಒಂದು ಇರುವೆ ಆಗಿರ್ಬೋದು ಏನೇ ಬಂದರೂ ಇರುವೆ ಹಾಕಿ ಅರಿಶಿನ ಹಾಕಿ ಹೋಗುತ್ತೆ ಇರುವೆಗಳು ಅಂತ ಅಂತಾರೆ. ಸೊ ಎಸ್ ಹೌದು, ಮನೆ ಬಾಗಿಲಲ್ಲಿ ಯಾವುದಾದ್ರೂ ಈಗ ಸಣ್ಣ ಸಣ್ಣ ಇನ್ಸೆಕ್ಟ್ಸು ಆ ಥರ ಏನಾದರೂ ಇದ್ದರೆ ಇನ್ನೊಂದು ರೀಸನ್ ಹಾಕಲಿಕ್ಕೆ, ದೇವರು ಫ್ರೈಡೇ ಹಾಕ್ತೀವಿ ಅಂತ ಅದು ಒಂದು ರೀಸನ್ ಆದರೆ, ಇನ್ನೊಂದು ರೀಸನ್ನು ಇದು ಒಂದು ಇನ್ಸೆಕ್ಟ್ಸ್ ಆಗಿರ್ಬೋದು, ಇರುವೆಗಳಾಗಿರ್ಬೋದು ಯಾವುದು ಮನೆಯೊಳಗೆ ಬರೋದಿಲ್ಲ. ಮನೆ ಬಾಗಿಲಲ್ಲೇ ಈ ರೀತಿಯಾದಂತಹ ಅರಿಶಿನ ಎಲ್ಲ ಹಾಕಿ ಮಾಡೋದ್ರಿಂದ ಬರೋದಿಲ್ಲ ಅನ್ನೋ ಒಂದು ಇನ್ನೊಂದು ಅರ್ಥ. ಹಾಗೆ ನೀವು ಹಿಂದಿನ ಕಾಲದಲ್ಲೆಲ್ಲ ನೋಡಿರ್ಬೋದು, ಮನೆ ಬಾಗಿಲಿಗೆ ಸಗಣಿ ಬೆರಣಿ ಎಲ್ಲ ಹಾಕಿ ಸಾರಿಸಿ ರಂಗೋಲಿ ಬಿಡೋರು. ಅದು ಯಾಕೆ ಅಂದರೆ ಚೆನ್ನಾಗಿ ಕಾಣಲಿ ಅಂತ ಅಲ್ಲ, ಚೆನ್ನಾಗಿ ಕಾಣಲಿ ಅಂತ ಇನ್ನೊಂದು ರೀಸನ್ ಆದರೆ, ಏನು ಹಸುವಿನಿಂದ ಬರುವಂತಹ ಸಗಣಿಯಿಂದ ಸಾರಿಸಿ ಏನು ಹಾಕಿರ್ತಾರಲ್ಲ ಮನೆ ಬಾಗಿಲಿಗೆ, ಆ ಒಂದು ಸಗಣಿ ನೀರಾಗಿರ್ಬೋದು ಅದೆಲ್ಲ ಸೊಳ್ಳೆಗಳು ಅಥವಾ ಯಾವುದೇ ಒಂದು ಇನ್ಸೆಕ್ಟ್ಸ್ ಆಗಿರ್ಬೋದು, ಕ್ರಿಮಿಕೀಟಗಳು ಮನೆಯೊಳಗೆ ಬರದೇ ಇರಲಿ ಅಂತ ಅದನ್ನ ಹಾಕೋದು. ಹಾಗೆ ಅರಿಶಿನನೂ ಕೂಡ ಅಷ್ಟೇ ಅದೇ ರೀಸನ್ಗೆ ಹಾಕೋದು. ಸೊ ಇದಿಷ್ಟ ಆಯಿತು. ಸೊ ಇದೆಲ್ಲ ಆದ ನಂತರ ರಂಗೋಲಿ ಎಲ್ಲ ಬಿಟ್ಟು, ರಂಗೋಲಿ ಬಿಟ್ಟರು ನಮ್ಮನೆಗೆ ಯೂಸ್ ಇಲ್ಲ. ಯಾಕಂದರೆ ನೋಡಿ ಬಂದೇ ಬಿಟ್ಲು ಆಗಲೇ ಹುಡ್ಕೊಂಡು. ಫುಲ್ ಎಲ್ಲ ಗಲೀಜು ಮಾಡಿ ಎಲ್ಲ ಎಳ್ದಾಕಿ ರಂಗೋಲಿ ಒಂದು ಹಾಕೊಂಡು 2-3 ಅವರ್ಸ್ಗೆಲ್ಲ ಇರೋದೇ ಇಲ್ಲ, ಹಂಗೆ ಮಾಡಿಬಿಡ್ತಾರೆ. ಸೊ ಅದೆಲ್ಲ ಆದ ನಂತರ ಏನು ಇದು ತುಳಸಿ ಗಿಡದ ಮುಂದೆ ಕೂಡ ನಾನೊಂದು ಚಿಕ್ಕ ರಂಗೋಲಿಯನ್ನು ಬಿಡ್ತೀನಿ. ಬಿಡೋಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನದ ನೀರು ಮಿಕ್ಕಿತ್ತು ಅಂದ್ಬಿಟ್ಟು ನಾನು ಅಲ್ಲಿ ಹಾಕಿದೆ. ಬಟ್ ಅದು ಚೆನ್ನಾಗಿ ಕಾಣ್ತಾ ಇಲ್ಲ. ಓಕೆ, ಗೊತ್ತಾಯ್ತಲ್ಲ ಒನ್ ಟೈಮು, ಇನ್ನು ನೆಕ್ಸ್ಟ್ ಹಾಕೋಕ್ಕೆ ಹೋಗೋದಿಲ್ಲ. ಸೊ ಇದು ಅಷ್ಟಲಕ್ಷ್ಮಿ ದಳ ರಂಗೋಲಿ ಅಂತ ಅಂತಾರೆ. ಸೊ ಇದನ್ನು ಬಿಡೋದ್ರಿಂದ ಶುಕ್ರವಾರದೊತ್ತು ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅಂತ
ಸೊ ಹಾಗಾಗಿ ಅದನ್ನ ಹಾಕ್ತೀವಿ. ಮಂಗಳವಾರ ಹಾಗೆ ಶುಕ್ರವಾರ 2 ದಿನ ದೇವ್ರ ಮನೆಯಲ್ಲೂ ಕೂಡ ಹಾಕ್ತೀನಿ, ಹೊರಗಡೆನೂ ಕೂಡ ಹಾಕ್ತೀನಿ. ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ ಹೊರಗಡೆ. ಒಂಥರ ನೋಡ್ತಿದ್ದಾಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಚೆನ್ನಾಗಿ ಕಾಣ್ತಿತ್ತು. ಹೂವು ಒಂದು ಇಡಬೇಕಾಗಿತ್ತು, ಲೇಟಾಗಿ ಇಟ್ಬಿಟ್ಟೆ ನಾನು. ಅದಾದಮೇಲೆ ತಿಂಡಿ ಹೇಳಿದ್ನಲ್ಲ, ಇಡ್ಲಿ ಹಾಗೆ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ